ನಮಸ್ಕಾರ ಸ್ನೇಹಿತರೆ, ಮಂಗಳೂರಿಂದ ಒಂದು 10 ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದ್ರೆ ನಮಗೆ ಅಡ್ಯಾರ್ ಹಿಲ್ಸ್ ಅಡ್ಯಾರ್ ಫಾಲ್ಸ್ ಸಿಗುತ್ತೆ. ಸಾಕತ್ತು ವ್ಯೂ, ನೇತ್ರಾವತಿ ನದಿ, ಬೆಟ್ಟ ಗುಡ್ಡ ಕಾಡು ನೋಡಿ ಫಾಲ್ಸ್ ಅನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಸುಂದರವಾದ ಪ್ಲೇಸ್ ಇದು. ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಬಂದ್ರೆ ಸಖತ್ ಎಂಜಾಯ್ ಮಾಡಬಹುದು. ಇವತ್ತು ನಾವು ಕೂಡ ಈ ಒಂದು ಅಡ್ಯಾರಿಗೆ ಬಂದಿದ್ದೇವೆ. ನೋಡೋಣ ಈ ಒಂದು ಸುಂದರವಾದ ಹಿಲ್ಸ್ ಮತ್ತು ಫಾಲ್ಸ್ ಅನ್ನು. ಇವಾಗ ಅಡ್ಯಾರ್ ಫಾಲ್ಸಿಗೆ ಹೋಗ್ತಾ ಇದ್ದೇವೆ. ಈ ದಾರಿಯಲ್ಲಿ ಹೋಗ್ಬೇಕು. ದಾರಿ ಸ್ವಲ್ಪ ಕಷ್ಟ ಇದೆ, ಏರುಪೇರಿದೆ, ಸ್ವಲ್ಪ ಜಾಗ್ರತೆಯಲ್ಲಿ ಹೋಗ್ಬೇಕು. ನಮ್ಮ ಅಡ್ಯಾರ್ ಫಾಲ್ಸಿಗೆ ಹೋಗ್ಲಿಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಇಲ್ಲಿ ಹೋಗುವಾಗ ಈ ತರ ಒಂದು ಕಂಪೌಂಡ್ ಕಾಣುತ್ತೆ. ಅದರ ಬದಿಯಿಂದ ಈ ಫಾಲ್ಸ್ಗೆ ನಾವು ಹೋಗಬೇಕು. ಸ್ವಲ್ಪ ಇನ್ನು ಕೂಡ ಮುಂದೆ ಸ್ವಲ್ಪ ದಾರಿ ಸ್ವಲ್ಪ ಕಷ್ಟ ಇದೆ. ನಾನು ಮತ್ತು ಮನುಷ್ಯಗೆ ಕರ್ಕೊಂಡು ಬಂದದ್ದು ನಾನು. ಅವನು ಅಡ್ಡರ್ ಫಾಲ್ಸ್ ನೋಡಲಿಲ್ಲ. ಅಬ್ಬಾ, ಅವನು ಹೋಗ್ತಿದ್ದ, ನನಗೆ ಸಾಕಾಗ್ತಾನೆ. ವಾ, ನೋಡಿ ಬಂತು ಮನುಷ್ಯ. ಹೇಗೆ ಉಂಟು ರೋಡ್? ಅಲ್ಲ, ರೋಡ್ ಹೇಗೆ ಉಂಟು? ಭಾಳ ಜಾಗ್ರತೆಯಾಗಿ ಹೋಗಬೇಕು. ಶಬ್ದ ಕೇಳ್ತಾ ಉಂಟು ನೋಡಿ. ಅಬ್ಬಾ, ನಾವು ಬಂದದ್ದು ಇಲ್ಲಿಂದ. ಫಾಲ್ಸ್ ತುಂಬಾನೇ ಸಖತ್ತಿದೆ. ನೇಚರ್ ಮಧ್ಯೆ, ಕಾಡಿನ ಮಧ್ಯೆ ಒಂದು ನೀರು ಹರಿದುಕೊಂಡು ಬರ್ತದೆ. ಅದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಎಲ್ಲ ಗ್ರೂಪ್ ಎಲ್ಲ ಬಂದರೆ ಒಳ್ಳೆ ಎಂಜಾಯ್ ಮಾಡ್ಬೋದು. ಯಾವುದೇ ಡೇಂಜರ್ ಇಲ್ಲ. ಸ್ವಲ್ಪ ಕಲ್ಲೆಲ್ಲ ಇದೆ, ಸ್ವಲ್ಪ ಜಾಗ್ರತೆ ಮಾಡಬೇಕು ಅಷ್ಟೇ. ಮತ್ತು ವ್ಯೂ ಕೂಡ ತುಂಬ ಸಖತ್ತಿದೆ ಇಲ್ಲಿ. ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿ ಬೇಗನೆ ವಾಪಸ್ ಬಂದೆವು. ಯಾಕಂದರೆ ಸ್ವಲ್ಪ ಸಂಜೆ ಹೊತ್ತಾಗಿತ್ತು, ಒಂದು 5:30 ಗಂಟೆ ಆಗಿತ್ತು. ಈ ಸಮಯದಲ್ಲಿ ಯಾರು ಇರಲಿಲ್ಲ ಅಲ್ಲಿ. ಸ್ವಲ್ಪ ಭಯ ಕೂಡ ಆಗುತ್ತೆ, ಯಾಕಂದರೆ ಕಾಡಿನ ಮಧ್ಯದಲ್ಲಿ ಇರೋದು ಈ ಫಾಲ್ಸ್. ಮತ್ತು ಒಬ್ಬರಿಬ್ಬರಿಗೆ ಹೋದರೆ ಸ್ವಲ್ಪ ಭಯನೇ ಆಗುತ್ತೆ ಇಲ್ಲಿ. ಸ್ವಲ್ಪ ಒಂದು 4-5 ಮಂದಿ ಹೋಗಬೇಕು, ಸ್ವಲ್ಪ ಬೇಗನೆ ಹೋಗಬೇಕು. ನೋಡಲಿಕ್ಕೆ ಮಾತ್ರ ತುಂಬ ಸಖತ್ತಿದೆ.
ನಾವಿವಾಗ ವಾಪಸ್ ಹೊರಟೆವು. ಇಲ್ಲಿ ಒಂದು ಬರಲಿಕ್ಕೆ ರೋಡ್ ಉಂಟಲ್ಲ, ಬರುವಾಗ ಹೋಗುವಾಗ ಆಗುಂಬೆಗೆ ಹೋದಾಗೆ ಆಗ್ತದೆ ನನಗೆ. ಯಾಕಂದರೆ ಅಷ್ಟು ಟರ್ನಿಂಗ್ ಎಲ್ಲ ಉಂಟು, ಅಪ್ ಎಲ್ಲ ಇದೆ, ಸಾಧಾರಣ ಒಂದು ಆಗುಂಬೆ ಒಂದು ಫೀಲ್ ಬರ್ತದೆ. ಇಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಡ್ರೈವಿಂಗ್ ಮಾಡಬೇಕು, ಯಾಕಂದರೆ ಅಷ್ಟು ಎಲ್ಲ ತಿರುವು ಎಲ್ಲ ಇದೆ ಇಲ್ಲಿ. ಈ ರೋಡಲ್ಲಿ ಬರುವಾಗ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಸಿಗುತ್ತೆ, ಅದನ್ನು ಪಾಸ್ ಮಾಡಿ ನಾವು ಹೋಗಬೇಕಾಗ್ತದೆ. ಇವತ್ತು ನಮಗೆ ಬಹಳ ಖುಷಿಯಾಯಿತು. ಈ ಸುಂದರವಾದ ಒಂದು ನೇಚರ್ ವ್ಯೂ ನೋಡಿ, ಫಾಲ್ಸ್ ನೋಡಿ ತುಂಬ ಎಂಜಾಯ್ ಮಾಡಿದೆವು ನಾವು. ನೀವು ಕೂಡ ನಿಮಗೆ ಬರಬೇಕಂತ ಅನಿಸಿದರೆ ಈ ಒಂದು ಫಾಲ್ಸಿಗೆ ಬರ್ಬೋದು. ಈ ಮಳೆಗಾಲಕ್ಕೆ ಮಾತ್ರ ಈ ಒಂದು ಫಾಲ್ಸ್ ಇರೋದು. ನಿಮಗೆ ಇಲ್ಲಿ ಬರಲಿಕ್ಕೆ ಆಗದಿದ್ದರೆ ನಮ್ಮ ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್.